ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅತಿಥಿ ಡ್ಯೂಟಿಗೆ ಅಂತ ಹೊರಟಿರ್ತಾನೆ. ಅವಾಗ ಫೋನ್ ಬರುತ್ತೆ. ಅವಾಗ ಸದಾನಂದ ಕಾಲ್ ಮಾಡಿರ್ತಾನೆ. ಹೇಳಿ ಸದಾನಂದ ಅಂತ ಅಂದಾಗ, ಸರಿ ಆಯಿತು, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಂಗೀತ ಕೇಳ್ತಾ ಇರ್ತಾಳೆ. ಯಾಕೋ ಅಚಿತ ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಅನ್ಬೇಕಾದ್ರೆ, ಅಮ್ಮ ಅದು ನಮ್ಮ ಲಕ್ಷ್ಮಿ ಅಕ್ಕ ಇದ್ದಾರಲ್ಲ, ಹಾಗೆ ಮತ್ತು ಸದಾನಂದ ಇದ್ದಾರಲ್ಲ, ಕಾಲೋನಿಗೆ ಬಂದುಬಿಟ್ಟು ರೌಡಿಗಳು ಗಲಾಟೆ ಮಾಡಿ ಹೊಡೆದು ಬಡ್ದು ಮಾಡಿದಾರಂತೆ, ಖಾಲಿ ಮಾಡಬೇಕು ಅಂತ ಹೇಳಿದಾರಂತೆ, ನಾನು ಅರ್ಜೆಂಟ್ ಹೋಗಬೇಕು ಅಂತ ಅನ್ಬೇಕಾದ್ರೆ ಈ ಕಡೆ ದೇವ್ಯಾನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಹೌದಾ, ಈ ಥರ ಎಲ್ಲ ಮಾಡಿದಾರೆ ಅಂತ ಎಲ್ಲರೂ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಸರಿ ಅಮ್ಮ, ನಾನು ಹೋಗ್ಬೇಕಲ್ಲಿ ಅರ್ಜೆಂಟ್ ಅಂತ ಅಜಿತ್ ಹೊರಡಬೇಕಾದ್ರೆ, ಸರಿ ಹುಷಾರು ಮಗನೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿ ಅತ್ತೆ ನಾನು ಹೋಗ್ತೀನಿ ಅಂತ ಹೊರಡ್ತಾಳೆ. ಅದೇ ಸಮಯಕ್ಕೆ ಸತ್ಯಣ್ಣನ ಸಹ ಬಂದ್ಬಿಟ್ಟು ನಾನು ಹೋಗ್ತೀನಿ ಸಂಗೀತಮ್ಮ ಅಂತ ಮೂವರು ಹೊರಟು ಹೋಗ್ತಾ ಇರ್ತಾರೆ. ಈ ಕಡೆ ದೇವ್ಯಾನಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿನ ಕರ್ಕೊಬಂದು ಕೇಳ್ತಾ ಇರ್ತಾಳೆ, ನೀನು ಯಾಕೆ ಅಟ್ಯಾಕ್ ಮಾಡಿಸ್ತೆ ಅಂದಾಗ, ಅಯ್ಯೋ ಮೇಡಮ್, ನಾನು ಯಾಕೆ ಅಟ್ಯಾಕ್ ಮಾಡಿಸ್ಲಿ, ನಾನು 2-3 ದಿನದಿಂದ ನನ್ನ ಮನಸ್ಸೇ ಸರಿ ಇಲ್ಲ, ನಾನು ಯಾವ ಅಟ್ಯಾಕ್ನೂ ರೌಡಿಗಳನ್ನ ಕಳಿಸಿ ಮಾಡಿಸಿಲ್ಲ ಅನ್ಬೇಕಾದ್ರೆ, ಹೌದಾ ನೀನು ಮಾಡಿಸಿಲ್ಲ ಅಂತ ಅಂದರೆ ಇನ್ಯಾರು ಮಾಡಿಸಿರ್ಬೋದು, ಆ ಸಾಕ್ಷಿ ಏನಾದರೂ ಮಾಡಿಸಿದಾಳ ಅಂತ ಅಂದ್ಬಿಟ್ಟು ಸಾಕ್ಷಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಕಾಲ್ ಮಾಡಿದಾಗ ಈ ಕಡೆ ಸಾಕ್ಷಿ ಫೋನ್ ರಿಸೀವ್ ಮಾಡಿ, ಏನು ದೇವೇನಿ ಅವರೇ, ಟ್ರಿಪ್ ಎಲ್ಲ ಮುಗಿತಾ, ಫ್ಯಾಮಿಲಿ ಟ್ರಿಪ್ ಅನ್ಬೇಕಾದ್ರೆ, ನಾನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳ್ಕೊಳ್ಳಿ, ವಾಸ್ತಲ್ಯ ಕಾಲೋನಿಗೆ ರೌಡಿಗಳನ್ನ ಕಳಿಸಿ ನೀವೇನ ಹೊಡೆದು ಬಡ್ದು ಎಲ್ಲ ಮಾಡಿಸಿದ್ದು ಅಂತ ಅಂದಾಗ, ಈ ಕಡೆ ಸಾಕ್ಷಿ ನಗಾಡ್ಕೊಂಡು, ಓಹೋ ಈ ನ್ಯೂಸ್ ನಿಮ್ಮವರೆಗೂ ಅಲ್ಲೇ ಮುಟ್ಬಿಟ್ಟಿದ್ಯಾ ಅಂತ ಅಂದಾಗ ದೇವ್ಯಾನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಓಹೋ ಹಾಗಾದ್ರೆ ನಮ್ಮ ಹುಡುಗರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದಾಗ ಸಾಕ್ಷಿ ಮತ್ತು ರಾಣ ಇಬ್ಬರು ಸ್ಮೈಲ್ ಮಾಡ್ತಾ ಇರ್ತಾರೆ. ಅವಾಗ ದೇವ್ಯಾನಿ ಹೇಳ್ತಾ ಇರ್ತಾಳೆ, ಅಲ್ಲ ನಾನು ಒಪ್ಕೊಂಡು ಕೆಲಸನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ, ಯಾಕೆ ನೀವು ಇಷ್ಟೊಂಥರ ಅರ್ಜೆಂಟ್ ಮಾಡಿದ್ರಿ ಅಂತ ಕೇಳಬೇಕಾದ್ರೆ ಸಾಕ್ಷಿ ಲೌಡ್ ಸ್ಪೀಕರ್ ಕೊಟ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಈ ಡೀಲ್ ಕೊಟ್ಟು ಎಷ್ಟು ದಿನ ಆಯಿತು, ನೀವು ಒಂದು ದಿನ ಆದರೂ ಏನಾದರೂ ಮಾಡಿದ್ದೀರಾ, ಒಬ್ಬರು ಒಂದು ಮನೆಯೂ ಸಹ ನೀವು ಖಾಲಿ ಮಾಡಿಲ್ಲ, ವಾಟರ್ ಸಪ್ಲೈ ಪವರ್ ಸಪ್ಲೈ ಇದೆಲ್ಲ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಏನೂ ಯೂಸ್ ಇಲ್ಲ, ಅದರಲ್ಲೂ ನಾನು ನಿನ್ನೆ ಕಾಲ್ ಮಾಡಿದರೆ ಫ್ಯಾಮಿಲಿ ಟ್ರಿಪ್ ಬೇರೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಈ ಥರ ನೀವು ಟ್ರಿಪ್ ಮಾಡ್ಕೊಂಡಿರೋರು ನನ್ನ ಡೀಲ್ನ ನೀವು ರಿಪ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆಗ ದೇವಿಯನ್ನು ಸ್ವಲ್ಪ ಕೋಪ ಮಾಡಿಕೊಂಡು, ಈ ಪ್ರಾಜೆಕ್ಟ್ಗೆ ಒನ್ ಆಫ್ ದ ಮೇನ್ ಲೀಡರ್ ನಾನು ಅನ್ನೋದು ಗೊತ್ತಿತ್ತು ತಾನೆ, ಆದರೂ ಅಟ್ಲೀಸ್ಟ್ ನನ್ನ ಅನುಭವಕ್ಕಾದರೂ ನೀವು ಒಂದು ಮಾತು ಹೇಳ್ಬೋದಿತ್ತಲ್ವ ಅಂತ ಹೇಳ್ಬೇಕಾದ್ರೆ ಈ ಕಡೆ ಸಾಕ್ಷಿಗೂ ಸಹ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಅಲ್ಲ, ಆ ಜಾಗ ಇರೋದು ಅಜಿತ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಆ ಕಾಲೋನಿಯಲ್ಲಿ, ಅಷ್ಟೇ ಅಲ್ಲ ಅಜಿತ್ ಮತ್ತು ಭೂಮಿಗೆ ಬೇಕಾಗಿರೋ ಎಷ್ಟೋ ಜನ ಆ ಕಾಲೋನಿಯಲ್ಲೇ ಇದ್ದಾರೆ, ನಾಜೂಕಾಗಿ ಮುಗಿಸ್ಬೇಕಾಗಿರೋ ಕೆಲಸನ ನೀವು ರಣರಂಗ ಮಾಡಿ ಇಟ್ಟಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಾಣಾಗೂ ಮತ್ತು ಸಾಕ್ಷಿಗೂ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ನೋಡಿ ಸಾಕ್ಷಿಯವರೇ, ಆಲ್ರೆಡಿ ಅಜಿತ್ ಇಲ್ಲಿ ಕಾಲೋನಿಗೆ ಕಾಲಿಟ್ಬಿಟ್ಟಿದ್ದೀನಿ ಆಯಿತಾ, ಅಲ್ಲಿರೋರು ಯಾರ್ಯಾರು ಒಬ್ಬರು ಸಹ ನಿಮ್ಮ ಹೆಸರು ಏನಾದರೂ ಬಾಯಿ ಬಿಡ್ತು ಅಂತ ಅಂದರೆ ಅಲ್ಲಿಗೆ ನಿಮ್ಮ ಗ್ರಹಚಾರ ಕೆಡ್ತು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಾಕ್ಷಿ ಮತ್ತು ರಾಣನ್ಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ದೇವಿಯನ್ನು ಹೇಳ್ತಾ ಇರ್ತಾಳೆ, ಆಮೇಲೆ ನಾನು ವಾರ್ನ್ ಮಾಡಿಲ್ಲ ಅಂತ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದಾಗ ಈ ಕಡೆ ಸಾಕ್ಷಿ ತುಂಬ ಕೋಪ ಮಾಡಿಕೊಂಡು, ಮೈ ಫುಟ್, ಈ ದೇವಿಯಾನಿ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾಳಲ್ಲ ಡ್ಯಾಡ್ ಅಂತ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ರಾಣ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ದೇವಿಯನ್ನು ಹೇಳಿದ್ದು ಕರೆಕ್ಟ್ ಇದೆ, ನೀನು ತಪ್ಪು ಮಾಡಿದೆ, ಅದ್ರ ಬದಲು ಇವಾಗ ಯಾವ ರೀತಿ ಅದನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ, ಹೌದು ಡ್ಯಾಡ್, ನೀವು ಹೇಳ್ತಾ ಇರೋದು ಕರೆಕ್ಟು, ಏನಾದರೂ ಮಾಡಿ ಅಜಿತ್ ಮತ್ತು ಈ ಸತ್ಯಂದ ಫ್ರೆಂಡ್ಶಿಪ್ನ ಹಾಳು ಮಾಡಬೇಕು, ಅಜಿತ್ ಮತ್ತು ಭೂಮಿನ ದೂರ ಮಾಡಬೇಕು, ಆದರೆ ನಾನು ಅಜಿತ್ನ ಯಾವುದೇ ಕಾರಣಕ್ಕೂ ಸಹ ಎದುರಾಕೊಳ್ಳಲ್ಲ, ಆ ರೀತಿ ಮಾಡೋದೇ ನನ್ನ ಇಂಟೆನ್ಷನ್ ಅಂತ ಕೋಪ ಮಾಡಿಕೊಂಡು ತನ್ನ ಡ್ಯಾಡ್ ಹತ್ರ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ದೇವಿಯನ್ನು ತುಂಬ ಕೋಪ ಮಾಡಿಕೊಂಡು, ಈ ವಟಾರದ ಪ್ರಾಜೆಕ್ಟಲ್ಲಿ ನಾನು ರಾಣನ ಜೊತೆ ನಾನು ಕೈ ಜೋಡಿಸ್ಬಾರ್ದಿತ್ತು, ನಾನು ತುಂಬ ತಪ್ಪು ಮಾಡಿದೆ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಅಶ್ವಿನಿ ಹತ್ರ ಹೇಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಮತ್ತು ಭೂಮಿ ಸತ್ಯಣ್ಣ ಎಲ್ಲರೂ ಸಹ ಟೆನ್ಷನ್ ಮಾಡಿಕೊಂಡು ವಾಸ್ತಲ್ಯ ಕಾಲೋನಿ ಹತ್ರ ಬರ್ತಾರೆ. ಬಂದಾಗ ಎಲ್ಲರೂ ಸಹ ಜನಗಳು ತಾನು ಬಿದ್ದಿದ್ದ ಪಾತ್ರೆಗಳ ಐಟಮ್ ಎಲ್ಲನೂ ಸಹ ಕಣ್ಣೀರು ಹಾಕ್ಕೊಂಡು ಜೋಡಿಸ್ಕೊತಾ ಇರಬೇಕಾದ್ರೆ ಈ ಕಡೆ ಭೂಮಿ ಕಣ್ಣೀರು ಹಾಕ್ಕೊಂಡು, ಏನಾಯಿತು ಲಕ್ಷ್ಮಿ ಅಕ್ಕ, ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳಬೇಕಾದ್ರೆ ಅಜಿತ್ ಬಂದುಬಿಡ್ತಾನೆ. ಆವಾಗ ಸದಾನಂದ ಹೇಳ್ತಾ ಇರ್ತಾನೆ, ಸರ್ ಆ ರೌಡಿಗಳು ಬಂದು ನೋಡಿ ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ, ಅದೇ ನಮ್ಮ ಮನೆ ನನ್ನ ಮಕ್ಕಳಿಗೂ ಹೆಂಡತಿ ಮಕ್ಕಳಿಗೂ ಹೊಡೆದಿದ್ದಾರೆ, ಎಲ್ಲರಿಗೂ ಹೊಡೆದು ಈ ಥರ ಸಾಮಾನೆಲ್ಲ ಈಚೆ ಕಡೆ ಎಸ್ತಿದ್ದಾರೆ, ನಾನು ಡ್ಯೂಟಿ ಮಾಡ್ತಾ ಇದ್ದೆ, ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು, ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಹೋಗ್ಬಿಟ್ರಿ ಸರ, ನನ್ನ ಕ್ಷಮಿಸ್ಬಿಡಿ ಅಂದಾಗ ಲಕ್ಷ್ಮಿ ಅಕ್ಕ ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳಬೇಕಾದ್ರೆ ಭೂಮಿ, ಮೊನ್ನೆ ಯಾರೋ ಬಂದುಬಿಟ್ಟು ನಾವು ಲೇಔಟ್ ಮಾಡಬೇಕು, ಮನೆ ಖಾಲಿ ಮಾಡಿ ಅಂತ ಹೇಳಿದ್ರಲ್ಲ, ಅವರೇ ಇವತ್ತು ಬಂದುಬಿಟ್ಟು ಎಲ್ಲರಿಗೂ ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟು ನಮ್ಮ ವಸ್ತುಗಳನ್ನೆಲ್ಲ ತೆಗೆದು ಎಸ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಜಿತ್ ತುಂಬ ಶಾಕಾಗಿ ಹಾಗೆ ಲಕ್ಷ್ಮಿ ಅಕ್ಕನ ನೋಡ್ತಾ ಇರ್ತಾನೆ.
ಆಮೇಲೆ ಅಜ್ಜಿತು ಸತ್ಯಣ್ಣಿಗೆ ಹೇಳ್ತಾ ಇರ್ತಾನೆ, ಸ್ವಲ್ಪ ಆಂಬುಲೆನ್ಸ್ನ ಕರೆದು ಇವ್ರನ್ನೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಸತ್ಯಣ್ಣ ಅಂದಾಗ, ಸರಿ ನಾನು ನೋಡ್ಕೋತೇನೆ ಅಂತ ಸತ್ಯಣ್ಣ ಆಂಬುಲೆನ್ಸ್ಗೆ ಕಾಲ್ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಸದಾನಂದ ಹೇಳ್ತಾ ಇರ್ತಾನೆ, ಸರ ನಾನು ಬಂದೆ ಅಷ್ಟೊತ್ತಿಗೆ ಅವರು ಗಾಡಿ ಹತ್ಕೊಂಡು ಹೋದ್ರು, ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ, ಮನೆ ಖಾಲಿ ಮಾಡಲ್ಲ ಅಂದಿದ್ದಕ್ಕೆ ಈ ಥರ ಎಲ್ಲ ಹೊಡೆದು ಬಿಡ್ದು ಎಲ್ಲರನ್ನೂ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಯಾರು ಅಂತ ಗೊತ್ತಾದರೆ ನಾವು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಅಲ್ಲೊಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಅವ್ರು ಯಾರ ಕಡೆಯವರು ಅಂತ ನಮಗೆ ಗೊತ್ತಿಲ್ಲ ಸರ್, ಕೇಳೋಕ್ಕೂ ಆಗಲಿಲ್ಲ, ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಅಂತ ಹೇಳ್ತಾ ಇರ್ತಾನೆ. ಆಗ ಅಜಿತ್ತು ಆ ಥರ ಎಲ್ಲ ಅನ್ಬೇಡಿ ಆಯಿತಾ, ನಿಮಗೆಲ್ಲ ಇಷ್ಟು ಟಾರ್ಚರ್ ಕೊಟ್ಟಿದ್ದೇನೆ ಅಂದಮೇಲೆ ಅವರೆಲ್ಲ ಯಾವ ಥರ ಇತ್ತು, ಯಾರ ಕಡೆಯವರು, ಅವ್ರ ಮುಖಗಳನ್ನೆಲ್ಲ ನೀವು ನೆನ್ಪು ಮಾಡಿಕೊಂಡು ನನಗೆ ಹೇಳಿದರೆ ಇದಕ್ಕಿಂತ ಡಬಲ್ ಟಾರ್ಚರ್ನ ನಾನು ಕೊಡೋಕ್ಕೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ನೀವು ನೆನ್ಪು ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಲಕ್ಷ್ಮಿ ಅಕ್ಕ ಯೋಚನೆ ಮಾಡ್ತಾ ಇರ್ತಾಳೆ. ಸಾಹೇಬ್ರೆ ಒಬ್ಬ ರೌಡಿ ಹೋಗ್ಬೇಕಾದ್ರೆ ಆಯಿತು ಮೇಡಮ್ ಕೆಲಸ ಎಲ್ಲ ಮುಗೀತು ಅಂತ ಒಬ್ಬ ರೌಡಿ ಹೇಳ್ತಾ ಇದ್ದ, ಯಾವುದೋ ಹೆಂಗ್ಸ್ ಹೆಸರು ಹೇಳ್ತಾ ಇದ್ದ ಅಂತ ಅಂದಾಗ ಅಜ್ಜಿಸು ಸ್ವಲ್ಪ ಶಾಕ್ ಆಗಿಬಿಡುತ್ತೆ. ಅವಾಗ ಹೇಳ್ತಾ ಇರ್ತಾನೆ, ಏನು ಒಬ್ಬ ಲೇಡೀಸ ಇಷ್ಟು ಕೆಲಸ ಎಲ್ಲ ಮಾಡಿಸಿದ್ದು, ಹಾಗಾದರೆ ಒಬ್ಬ ಲೇಡೀಸ್ ಇರ್ಬೋದಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಹೆಂಗಸು ಹೇಳ್ತಾ ಇರ್ತಾರೆ, ಸಾಹೇಬ್ರೆ ಪೈಸೆ ಕೂಡಾಕಿ ನಾವು ಇಟ್ಕೆನ ತಂದು ಮನೆ ಕಟ್ಕೊಂಡಿದ್ದೀವಿ, ಇವಾಗ ಮನೆ ಬಿಟ್ಟು ಹೋಗಿ ಅಂತಂದರೆ ನಾವು ಎಲ್ಲಿಗೆ ಹೋಗ್ಲಿ ಸಾಹೇಬ್ರೆ ನೀವೇ ಹೇಳಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಅದನ್ನು ನೋಡಿ ಭೂಮಿ ಮತ್ತು ಅಜಿತ್ ತುಂಬ ಫೀಲ್ ಮಾಡ್ಕೋತಾ ಇರ್ತಾರೆ. ಈ ಕಡೆ ಸದಾನಂದ ಹೇಳ್ತಾ ಇರ್ತಾನೆ, ನಾವು ಹುಟ್ಟಿ ಬೆಳೆದಿದ್ದ ಮನೆ ಸಾಹೇಬ್ರೆ, ಇಲ್ಲಿ ನಮ್ಮ ಮಕ್ಕಳು ಸಹ ಬೆಳೆದಿದ್ದಾರೆ, ಈ ಮನೆನ ಬಿಟ್ಟು ನಾವು ಹೇಗೆ ಹೋಗ್ಲಿ ಅಂತ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಲಕ್ಷ್ಮಿ ಅಕ್ಕನೂ ಸಹ ಹೇಳ್ತಾ ಇರ್ತಾಳೆ, 2 ದಿನದಿಂದ ವಾಟ್ರ್ ಮತ್ತು ಕರೆಂಟ್ ಸಪ್ಲೈ ಏನೂ ಇಲ್ಲ, ಎಲ್ಲ ಕಟ್ ಮಾಡಿದ್ದಾರೆ, ಈಗ ಹೋಗ್ತಿರೋ ಇಲ್ವೋ, ಮನೆ ಬಿಟ್ಟು ಹೋಗಲಿಲ್ಲ ಅಂದರೆ ನಿಮ್ಮ ಜೀವನ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ, ಹೇಗೋ ಪರವಾಗಿಲ್ಲ ಅಂತ ನಾವು ಜೀವನ ಮಾಡ್ತಿದ್ರು, ಆದರೆ ನೀವು ಹೋಗಲಿಲ್ಲ ಅಂದರೆ ಜೀವನ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಸಾಹೇಬ್ರೆ ಅಂತ ಕಣ್ಣೀರು ಹಾಕ್ಕೊಂಡು ಎಲ್ಲರೂ ಸಹ ಅಜಿತ್ಗೆ ಕಂಪ್ಲೇಂಟ್ನ ಹೇಳ್ತಾ ಇರ್ತಾರೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲ ಲಕ್ಷ್ಮಕ್ಕ ನೀನು ನೆನ್ನೆನೇ ಸಾಹೇಬ್ರಿಗೆ ಅಥವಾ ನನಗೆ ಹೇಳೋಕ್ಕೆ ಏನಾಗಿತ್ತು, ಯಾಕೆ ಈ ಥರ ಮಾಡಿದರೆ ಅಂದಾಗ, ಅಯ್ಯೋ ಭೂಮಿ ಅದು ಹೇಳ್ಬೇಕು ಅಂತ ಅಂತಿದ್ದೆ ಅಂತ ಅಷ್ಟರೊಳಗೆ ಆಂಬುಲೆನ್ಸ್ ಬಂದೇ ಬಿಡುತ್ತೆ. ಅವಾಗ ಸತ್ಯಣ್ಣ ಆಂಬುಲೆನ್ಸ್ ಬಂದಿದೆ, ಎಲ್ಲರನ್ನೂ ಕರ್ಕೊಬನ್ನಿ, ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಸಹ ಟ್ರೀಟ್ಮೆಂಟ್ಗೆ ಅಜಿತ್ ಭೂಮಿ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮನೇಲಿ ಅಪೇಕ್ಷಾ ನನ್ನ ವಾಚ್ ಎಲ್ಲ ಮಿಸ್ ಆಗಿದೆಯಲ್ಲ ಎಲ್ಲಿಟ್ಬಿಟ್ಟೆ ಅಂತ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಕಬೋರ್ಡಲ್ಲಿ ಕೋನ ಸಿಕ್ಬಿಡುತ್ತೆ. ಆ ಮೆಹಂದಿ ನೋಡ್ಬಿಟ್ಟು ಏನು ಇಷ್ಟೊಂಥರ ಮೆಹಂದಿ ಎಲ್ಲಿ ಬಂತು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಮನಸ್ವಿನಿ ಬಂದು ಹೇಳ್ತಾ ಇರ್ತಾಳೆ, ಇದೇ ಕಾರ್ಬಾರು ಭೂಮಿದು, ನೋಡ್ದಲ್ಲ ಅವಳು ಕೈ ನೋಡ್ದಲ್ಲ, ಇದೇ ಮೆಹಂದಿ ಅವಳು ಹಚ್ಕೊಂಡಿದ್ದು ಅಂತ ಹೇಳ್ಬೇಕಾದ್ರೆ ಅಪೇಕ್ಷಾ ಬಾಯಿ ಬಿಡ್ಕೊಂಡು ನೋಡ್ತಾ ಇರ್ತಾಳೆ. ಅಲ್ಲ ಅವನ ಅಕ್ಕ ನನಗೆ ಒಂದು ದಿನವೂ ಒಂದು ಮೆಹಂದಿ ತಂದುಕೊಟ್ಟಿಲ್ಲ, ಇವಳಿಗೆ ನೋಡು ಟೀ ಅಂಗಡಿ ಅವನಿಗೆ ಎಷ್ಟೊಂಥರ ತಂದುಕೊಟ್ಟಿದ್ದಾನೆ ಅಂದಾಗ, ಬರೀ ತಂದಿರೋದಲ್ಲ ಅವಳ ಕೈಲಿ ಹಚ್ಚಿದ್ಲಲ್ಲ ಅದನ್ನು ನಿಮ್ಮ ತಮ್ಮನೇ ಸ್ವತಃ ಹಚ್ಚಿರೋದು ಅಂತ ಅಂದಾಗ, ಏನು ಈ ಥರ ಹೇಳ್ತಿದೆ ಅಂದಾಗ, ಹೌದು ಅವಳೇ ಹೇಳಿದ್ದು, ಅದರಲ್ಲೂ ಇಬ್ಬರೇ ಬೇರೆ ಇದ್ದರು, ಏನೇನಾಯಿತೋ ಅಂತ ಈ ಕಡೆ ಮನಸ್ವಿನಿ ಹೇಳ್ತಾ ಇರ್ತಾಳೆ. ಹಾಗೆ ಇಬ್ಬರೇ ಬೇರೆ ಇದ್ರಲ್ವ, ಇನ್ನೇನೇನು ಆಟ ಶುರು ಮಾಡಿದ್ರು ಅಂತ ಕನಸು ಕಾಣ್ಕೊಂಡು ಅಜಿತ್ ಮತ್ತು ಭೂಮಿನ ಕನಸು ಕಾಣ್ತಿರ್ಬೇಕಾದ್ರೆ ಅಜಿತ್ ಭೂಮಿಗೆ ಕೋನ ಎಲ್ಲ ಹಾಕಿದಾಗ, ಸಾಹೇಬ್ರೆ ತುಂಬ ಚೆನ್ನಾಗಿ ನೀವು ಮೆಹಂದಿನೇ ಹಾಕಿದ್ದೀರಾ ಅಂದಾಗ, ಹೌದಾ ಚಿನ್ನ ನಾನು ಇಷ್ಟು ಚೆನ್ನಾಗಿ ಹಾಕಿದ್ದೀನಲ್ಲ, ಹಾಗಾದರೆ ನನಗೇನು ಸರ್ಪ್ರೈಸ್ ಇಲ್ವಾ, ಏನು ಗಿಫ್ಟ್ ಇಲ್ವಾ ಅನ್ಬೇಕಾದ್ರೆ ತುಂಬ ಪೋಲಿ ಆಗಿದ್ದೀರಾ ಅಂತ ಇಲ್ಲಿ ಭೂಮಿ ಹೇಳ್ತಾ ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಭೂಮಿನ ಹಿಡ್ಕೊಂಡು ಹಾಗೆ ಗಟ್ಟಿಯಾಗಿ ಇಲ್ಲಿ ಅಜಿತ್ ತಪ್ಕೋತಾ ಇರ್ತಾನೆ. ಈ ಕಡೆ ಭೂಮಿ ಬಿಡಿ ಸಾಹೇಬ್ರೆ ಅಂದಾಗ, ನೀನು ಬಿಡಿ ಸಾಹೇಬ್ರೆ ಏನ್ಬೇಕು, ನಾನು ನೀನು ಹೇಳ್ದಾಗೆಲ್ಲ ನಾನು ತಪ್ಕೋಬೇಕು, ಅದೇ ಒಂಥರ ಚೆನ್ನಾಗಿರುತ್ತೆ ಅಂದಾಗ, ಬೇಡ ಸಾಹೇಬ್ರೆ ಅಂದಾಗ, ನೋಡು ಭೂಮಿ ಅದೆಲ್ಲ ಗೊತ್ತಿಲ್ಲ, ಇವತ್ತು ನನಗೆ ನೀನು ಕೊಡಲೇಬೇಕು ಅಂತ ಅನ್ಬೇಕಾದ್ರೆ, ಸಾಹೇಬ್ರೆ ನಾವು ಇಂಗ್ಲೀಷವ್ರ ಥರ, ನಾವು ಇಂಗ್ಲೀಷ್ ಮೂವಿಲಿ ಬರ್ತಾರಲ್ಲ ಆ ರೀತಿ ಡ್ಯಾನ್ಸ್ ಮಾಡೋಣ ಅಂದಾಗ, ಆ ಥರ ಡ್ಯಾನ್ಸ್ ಮಾಡೋಣ, ಹಾಗೆ ಫ್ರೆಂಚ್ ಭಾಷೆ ಥರ ನಾವು ಲಿಪ್ ಕಿಸ್ ಮಾಡೋಣ ಅಂತ ಅನ್ಬೇಕಾದ್ರೆ, ಆ ಥರ ಅದೆಂಗೆ ಕಿಸ್ ಮಾಡೋದು ಅಂದಾಗ, ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಇಬ್ಬರು ಸಹ ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ಭೂಮಿ ಹೇಳ್ತಿರ್ತಾಳೆ, ಇದು ಸಾಕು ಸಾಹೇಬ್ರೆ ನಮ್ಮ ಸ್ಟೈಲಲ್ಲಿ ಮಾಡೋಣ ಅಂದಾಗ, ಅದಕ್ಕೇನು ಯಾವ ಸ್ಟೈಲಾದರೂ ಮಾಡೋಣ ಅಂದ್ಬಿಟ್ಟು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ, ಸಾಹೇಬ್ರೆ ಫ್ರೆಂಚ್ ಕಿಸ್ ಕೊಡಿ ಅಂತ ಅಂದಾಗ, ಅದಕ್ಕೆ ರೆಡಿ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಿಸ್ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಈ ಕಡೆ ಮನಸ್ವಿನಿ ಕನಸು ಕಾಣ್ತಾ ಇರಬೇಕಾದ್ರೆ ಅಪೇಕ್ಷೆ ನೋಡಿ, ಏನು ಮಾಡ್ತಾ ಇದೆಯಾ, ಯಾಕೆ ಈ ಥರ ಕನಸು ಕಾಣ್ತಿದ್ಯಾ ಅನ್ಬೇಕಾದ್ರೆ ಮನಸ್ವಿನಿ ಹೇಳ್ತಾ ಇರ್ತಾಳೆ, ಅಲ್ಲ ತಾನೇ ಕೈಯಾರೆ ನಿಮ್ಮ ತಮ್ಮ ಮೆಹಂದಿ ತಂದು ಭೂಮಿ ಕೈಗೆ ಹಚ್ಬಿಟ್ಟು ಏನೇನೆಲ್ಲ ಮಾಡಿರ್ಬೋದು ಅದನ್ನೆಲ್ಲ ನಾನು ಇಮ್ಯಾಜ್ ಮಾಡ್ಕೋತಾ ಇದ್ದೆ, ನಾನು ನಿಮ್ಮ ಜೊತೆ ಟ್ರಿಪ್ಪಿಗೆ ಬರಬಾರ್ದಿತ್ತು, ಇವರಿಬ್ರು ಬಿಟ್ಟು ನಾನು ಇಲ್ಲೇ ಇರಬೇಕಿತ್ತು ಅಂತ ಅಂದಾಗ, ಅದೇನೋ ನಿಜ, ಆದರೆ ನನಗೊಂದು ಡೌಟು ಮನಸ್ವಿನಿ ಅಂತ ಅಪೇಕ್ಷಾ ಕೇಳ್ತಾ ಇರ್ತಾಳೆ. ಏನದು ಅಪ್ಪು ಅಂತ ಅನ್ಬೇಕಾದ್ರೆ, ನೀನೇನಾದರೂ ನನ್ನ ತಮ್ಮನ್ನ ಲವ್ ಮಾಡ್ತಿದ್ಯಾ ಅಂತ ಅಂದಾಗ ಸ್ವಲ್ಪ ಟೆನ್ಷನ್ ಮಾಡ್ಕೋತಾಳೆ ಮನಸ್ವಿನಿ. ಇಲ್ಲಿ ಚೀಚಿ ಹಾಗೇನಿಲ್ಲಪ್ಪ, ಮದುವೆ ಆಗಿರೋಣ ಯಾರು ಮತ್ತೆ ಲವ್ ಮಾಡೋಕ್ಕಾಗುತ್ತಾ ಅಂದಾಗ, ಅವಳು ಒಬ್ಳನ್ನ ಕರ್ಕೊಂಡೋಗಿ ದೇವಸ್ಥಾನ ಹತ್ರ 3 ಗಂಟೆ ಹಾಕೋಬಿಟ್ರೆ ನಾವು ಮದುವೆ ಅಂತ ಒಪ್ಕೋಬೇಕಾ, ನಿನಗೆ ಗೊತ್ತಾ ಅಜ್ಜಿ, ನಾನು ಅಂಜು ಯಾರು ಸಹ ಈ ಮದುವೆ ಅಂತ ನಾವು ಒಪ್ಕೊಂಡಿಲ್ಲ ಅಂತ ಹೇಳ್ತಾ ಇರ್ತಾಳೆ.
ಅದಕ್ಕೆ ತಾನೇ ಅಂಜು ನಮ್ಮ ಅಜಿತ್ನ ಲವ್ ಮಾಡ್ತಾ ಇರೋದು ಅಂತ ಅನ್ಬೇಕಾದ್ರೆ ನಾನೊಂದು ಮಾತು ಕೇಳಲ್ಲ, ತಪ್ಪು ತಿಳ್ಕೊಬೇಡ. ಅಕಸ್ಮಾತ್ ಅಂಜು ಥರ ನಾನು ಏನಾದರೂ ನಿನ್ನ ತಮ್ಮನ್ನ ಲವ್ ಮಾಡಿದರೆ ನಿನ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಅಂದಾಗ ಸ್ವಲ್ಪ ಶಾಕ್ ಆಗಿ ಅಪೇಕ್ಷಾ ನಿಂತ್ಕೋತಾಳೆ. ಆವಾಗ ಮತ್ತೆ ಹೇಳ್ತಾಳೆ, ನೀನೇನಾದರೂ ಆ ಥರ ಕೇಳಿದರೆ ನನಗೂ ಸ್ವಲ್ಪ ಶಾಕ್ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಅಪೇಕ್ಷಾ ಮನಸ್ವಿನಿ ನೋಡಿಕೊಂಡು ಹೇಳ್ತಾ ಇರ್ತಾಳೆ, ನನಗೇನು ತೊಂದರೆ ಇಲ್ಲ, ನೀನಾದರೂ ಸರಿ, ಅಂಜು ಆದರೂ ಸರಿ, ಬೇರೆ ಯಾವ ಹುಡುಗಿನಾದರೂ ಸರಿ, ನನ್ನ ತಮ್ಮನ ಮದುವೆ ಆದರೆ ನನಗೇನು ತೊಂದರೆ ಇಲ್ಲ. ಆದರೆ ಟೀ ಅಂಗಡಿ ಮಾತ್ರ ಅವನ ಜೊತೆ ಇರಬಾರ್ದು ಅಂತ ಹೇಳಿಬಿಟ್ಟು ಕೈಯಲ್ಲಿ ಇದನ್ನು ಮೆಹಂದಿನ ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಈ ಕಡೆ ಮನಸ್ವಿನಿ ಸ್ಕೆಚ್ ಆಗ್ತಾ ಇರ್ತಾಳೆ. ನನಗೇನಾದರೂ ಅಜಿತ್ ಜೊತೆ ಮದುವೆ ಆಗೋಕ್ಕೆ ಈ ಕಡೆ ಅಪ್ಪು ಏನಾದರೂ ಹೆಲ್ಪ್ ಮಾಡಿದರೆ ಒಂದು ರೋಡ್ ಬ್ಲಾಕು ಕ್ಲಿಯರ್ ಆದಂಗೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಸಮಯ ಬಂದಾಗ ಇವಳನ್ನ ಉಪಯೋಗಿಸ್ಕೋಬೇಕು ಅಂತ ಸ್ಕೆಚ್ ಆಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಎಲ್ಲರೂ ಸಹ ಈ ಕಡೆ ಹಾಸ್ಪಿಟ್ಲಿಗೆ ಕರ್ಕೊಬಂದು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇರಬೇಕಾದ್ರೆ ಸದಾನಂದ್ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಒಬ್ಬ ಪೊಲೀಸ್ ಆಗಿ ನಮ್ಮ ಮನೆಯವ್ರನ್ನಾಗಲಿ ನಮ್ಮ ಕಾಲೋನಿಯವರಾಗಲಿ ಯಾರನ್ನೂ ಸಹ ನಾನು ಕಾಪಾಡಿಕೊಳ್ಳೋಕ್ಕೆ ಆಗಲೇ ಇಲ್ವಲ್ಲ ಸಾಹೇಬ್ರೆ ಅಂತ ಅಳ್ತಾ ಇರಬೇಕಾದ್ರೆ, ನೋಡಿ ಸದಾನಂದ್, ನೀವು ಸ್ಟ್ರಾಂಗ್ ಆಗಿರಬೇಕು ಆಯಿತಾ, ಮನೆಯವ್ರ ಮುಂದೆ ನೀವು ಈ ಥರ ಎಲ್ಲ ತೋರಿಸ್ಕೋಬಾರ್ದು, ಆಗ ಅವರು ಸಹ ಬೇಜಾರು ಮಾಡ್ಕೋತಾರೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನನಗೆ ವಿಷಯ ಎಲ್ಲ ಗೊತ್ತಾಗಿದೆಯಲ್ಲ, ನೀವೇನು ಟೆನ್ಷನ್ ತೊಗೋಬೇಡಿ, ನಾನು ಅದನ್ನು ನೋಡ್ಕೋತೀನಿ, ಇನ್ಮೇಲೆ ಯಾರೂ ಸಹ ನಿಮ್ಮ ಮನೇನ ಬಿಟ್ಟು ಹೋಗಬೇಡಿ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಜನ ಮನೇನ ಮಾರಿ ಹೋಗಿದ್ದಾರಲ್ಲ ಅದ್ರ ಡೀಟೇಲ್ಸ್ನ ಕೊಡೋಕ್ಕಾಗುತ್ತಾ ಅಂದಾಗ, ಸರಿ ಸರ್ ನಾನೆಲ್ಲನೂ ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಸದಾನಂದ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಲಕ್ಷ್ಮಿ ಅಕ್ಕನ ಹತ್ರ ಬಂದುಬಿಟ್ಟು ನೋವು ತುಂಬ ನೋವ್ತಾ ಇದೆಯಾ ಅಂದಾಗ, ಪರವಾಗಿಲ್ಲ ಭೂಮಿ ಅಂತ ಹೇಳ್ತಾ ಇರಬೇಕಾದ್ರೆ, ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ, ಹಾಗೆ ಸಾಹೇಬರು ಸಹ ಇರ್ತಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಅತ್ತೆ ಕಾಲ್ ಮಾಡ್ತಿರ್ಬೇಕಾದ್ರೆ ಭೂಮಿ ಸ್ವಲ್ಪ ನಮ್ಮ ಅತ್ತೆ ಕಾಲ್ ಮಾಡ್ತಾ ಇದ್ದಾರೆ, ಬರ್ತೀನಿ ಅಂತ ಹೋಗಿ ಇಲ್ಲಿ ಅತ್ತೆ ಹತ್ರ ಮಾತಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ಸಂಗೀತ ಕೇಳ್ತಾ ಇರ್ತಾಳೆ, ನೀನು ಮತ್ತೆ ಅಜಿತ್ ಗಾಬರಿಯಿಂದ ಹೋಗಿದ್ರಲ್ಲ ವಾಸ್ತಲ ಕಾಲೋನಿಯಲ್ಲಿ, ಏನಾದರೂ ಗಲಾಟೆ ಆಯ್ತಮ್ಮ ಅಂದಾಗ, ಅಯ್ಯೋ ಅಮ್ಮ, ಜೋರಾಗಿ ಎಲ್ಲರೂ ಹೊಡೆದು ಹೋಗ್ಬಿಟ್ಟಿದ್ದಾರೆ, ಎಲ್ಲನೂ ಹಾಸ್ಪಿಟ್ಲಿಗೆ ಕರ್ಕೊಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಇಲ್ಲಿ ದೇವಿ ಅನಿ ಇನ್ನೇನಾದರೂ ಹೆಲ್ಪ್ ಬೇಕು ಅಂತಂದರೆ ನಾನು ಬರ್ತೀನಿ ಏಳು ಭೂಮಿ ಅಂದಾಗ, ಹಾಗೆಲ್ಲ ಏನು ಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಲಕ್ಷ್ಮಿ ಅಕ್ಕ ಹೇಗಿದ್ದಾಳೆ ಅಂದಾಗ, ಅವಳಿಗೂ ಸ್ವಲ್ಪ ಏಟಾಗಿದೆ, ಆದರೆ ಮನಸ್ಸಿಗೆ ತುಂಬ ನೋವಾಗಿದೆ, ಎಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೋತಿದ್ದಾರೆ, ಮನೆ ಖಾಲಿ ಮಾಡಬೇಕು ಅಂತ ಟೆನ್ಷನಲ್ಲಿದ್ದಾರೆ ಅನ್ಬೇಕಾದ್ರೆ ಅಜಿತ್ಗೆ ಯಾರು ಈ ಥರ ಹೊಡ್ಸಿದ್ದು ಅಂತ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಈ ಕಡೆ ದೇವಿ ಅನಿ ಬೇಕಂತಲೇ ಕೇಳಬೇಕಾಗಿದ್ರೆ ಅಷ್ಟೊತ್ತಿಗೆ ಇನ್ನೇನು ಹೇಳಬೇಕು ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಒಬ್ಬರು ನರ್ಸ್ ಬಂದುಬಿಟ್ಟು ಈ ಟ್ರೀಟ್ಮೆಂಟ್ನ ತಗೊಬನ್ನಿ ಮೇಡಮ್ ಅಂತ ಹೇಳಿದಾಗ ತನ್ನ ಪಾಡಿಗೆ ತಾನು ಫೋನ್ ಕಟ್ ಮಾಡಿ ಹೋಗ್ತಾ ಇರ್ತಾಳೆ. ಈ ಕಡೆ ದೇವಿ ಅನಿ ಏನೋ ಟೆನ್ಷನ್ ಇರ್ಬೋದು ಅದಕ್ಕೆ ಹೋಗ್ತಾ ಇದ್ದಾಳೆ ಭೂಮಿ. ಆಮೇಲೆ ಕಾಲ್ ಮಾಡಿದ್ರಾಗುತ್ತೆ ಬಿಡು ಸಂಗೀತ ಅಂತ ಹಾಗೆ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ಸುಮ್ಮನೆ ಮಾಡಿಬಿಡ್ತಾಳೆ. ಈ ಕಡೆ ಡಾಕ್ಟರ್ ಹತ್ರ ಅಜಿತ್ ಕೇಳ್ತಾ ಇರ್ತಾನೆ, ಏನು ಮೇಜರ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟ್ರ್ ಎಂದಾಗ, ಏನಿಲ್ಲ, ಸಂಜೆ ಒಳಗೆ ಡಿಸ್ಚಾರ್ಜ್ ಮಾಡ್ತೀನಿ, ಎಲ್ಲರೂ ಕರ್ಕೊಂಡೋಗಿ ಅಂತ ಹೇಳಿದಾಗ ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ, ಲಕ್ಷ್ಮಿ ಅಕ್ಕ ನಿನ್ನೆ ನೀವು ವಾಟರ್ ಸಪ್ಲೈ ಪವರ್ ಸಪ್ಲೈ ಎಲ್ಲ ಕಟ್ಟಾಗಿದೆ ಅಂತ ನನಗೆ ಕಾಲ್ ಮಾಡಿ ಹೇಳ್ಬೇಕಿತ್ತು ಅಂದಾಗ, ಸತ್ಯಣ್ಣನೇ ಬೇಡ ಅಂತ ಅಂದರು ಅಂತ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಂತ ಅಂದಾಗ, ಹೌದು ಸತ್ಯಣ್ಣನೇ ಇವತ್ತೊಂದು ದಿನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿದರು, ಏನಾದ್ರು ಇದ್ದರೆ ನನಗೆ ಕಾಲ್ ಮಾಡಿ ಅಂತ ಹೇಳಿದರು, ಆದರೆ ನಾವು ಕಾಲ್ ಮಾಡಿದಾಗ ಸತ್ಯಣ್ಣಗೆ ಫೋನ್ ಕನೆಕ್ಟೇ ಆಗಲಿಲ್ಲ ಅಂತ ಈ ಕಡೆ ಲಕ್ಷ್ಮಿ ಅಕ್ಕ ಸದಾನಂದ ಇಬ್ಬರು ಹೇಳ್ತಾ ಇರ್ತಾರೆ. ಅವಾಗ ಹಾಗೆ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಸತ್ಯಣ್ಣನ ಅಜಿತ್ ನೋಡ್ತಾ ಇರಬೇಕಾದ್ರೆ, ನೀವಿಬ್ಬರು ಏಕಾಂತದಲ್ಲಿ ಇರಲಿ ಅಂತ ನಾನು ಈ ಥರ ಮಾಡಿದೆ ಅಷ್ಟೇ ಅಂದಾಗ, ಸರಿ ಆಯಿತು ಹೊರಗಡೆ ಬನ್ನಿ ಸ್ವಲ್ಪ ಮಾತಾಡಬೇಕು ಅಂತ ಅಂದಾಗ ಸತ್ಯಣ್ಣ ಮತ್ತು ಭೂಮಿ ಇಬ್ಬರು ಸಹ ಅಜಿತ್ ಹತ್ರ ಬರ್ತಾ ಇರ್ತಾರೆ. ಈ ಕಡೆ ಸತ್ಯಣ್ಣ ನೋಡಿ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ನೀವಾದರೂ ಈ ಥರನ ಮಾಡ್ತೀರ ಅಂತ ನಾನು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ, ಮನೆಯವ್ರಿಗಂತೂ ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತು ತಾನೆ, ಇವ್ರು ಫೋನ್ ಮಾಡಿದರೆ ಏನಾಗ್ತಿತ್ತು, ನಾವೇನು ಗಂಡೆ ಹೆಂಡತಿ ಥರ ಇದ್ವಾ, ಮಾಡ್ಬೋದಿತ್ತು ಅಂತ ಅಂದಾಗ, ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಸತ್ಯಣ್ಣ ಅನ್ಬೇಕಾದ್ರೆ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ, ಲಕ್ಷ್ಮಿ ಅಕ್ಕನ ಕಣ್ಣೀರನ್ನ ನನಗೆ ನೋಡೋಕ್ಕಾಗ್ತಿಲ್ಲ, ಇಷ್ಟು ಹತ್ರದಲ್ಲಿ ಇಟ್ಕೊಂಡು ಸಹ ಅವರಿಗೆ ಏನು ಸಹ ನಾನು ಹೆಲ್ಪ್ ಮಾಡಲಿಲ್ವಲ್ಲ, ನಿಮ್ಮಿಂದ ನಾನು ಈ ಥರ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಸತ್ಯಣ್ಣ, ತಂಗಿ ಅಂತ ಅಂದ್ಬಿಟ್ಟು ತಂಗಿಗೆ ಈ ಥರ ಮೋಸ ಮಾಡಿದ್ರಲ್ಲ ಅಂತ ಅಂದಾಗ ಸತ್ಯಣ್ಣ ಕಣ್ಣೀರು ಹಾಕ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.